ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸ್ಪೋಕನ್ ಇಂಗ್ಲಿಷ್ನ ಇವತ್ತಿನ ಕ್ಲಾಸ್ನಲ್ಲಿ ಪ್ರತಿದಿನ ಮಾತನಾಡುವಾಗ ಬಳಸುವಂತಹ ಉಪಯುಕ್ತವಾದ ಕೆಲವೊಂದು ವಾಕ್ಯಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನೋಡ್ತಾ ಹೋಗೋಣ. ಗೈಸ್, ನೀವು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲುಕ್ ಎಟ್ ದಿಸ್ ಸೆಂಟೆನ್ಸ್ ಗೈಸ್. ಈ ಸೆಂಟೆನ್ಸ್ ನೋಡಿ. ಅವಳು ಪಿಕ್ನಿಕ್ಕಿಗೆ ಹೋಗಿದ್ದಿದ್ದರೆ ಅವಳಿಗೆ ಬಹಳಷ್ಟು ಮಜಾ ಆಗಿರುತ್ತಿತ್ತು. ಅವಳು ಪಿಕ್ನಿಕ್ಕಿಗೆ ಹೋಗಿದ್ದಿದ್ದರೆ ಅವಳಿಗೆ ಬಹಳಷ್ಟು ಮಜಾ ಆಗಿರ್ತಿತ್ತು. ಈ ವಾಕ್ಯ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಇದೊಂದು ಕಂಡೀಷನಲ್ ಸ್ಟೇಟ್ಮೆಂಟ್ ಅನ್ನೋದು. ಅಂದರೆ ಈ ಥರ ಇದ್ದಿದ್ದರೆ ಈ ಥರ ಆಗ್ತಾ ಇತ್ತು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಹೇಳಿದಾಗ ಹೇಗಾಗುತ್ತೆ ನೋಡೋಣ. ಅವಳು ಪಿಕ್ನಿಕ್ಕಿಗೆ ಹೋಗಿದ್ದಿದ್ದರೆ, ಇಫ್ ಶಿ ಹ್ಯಾಡ್ ಗಾನ್ ಆನ್ ಅ ಪಿಕ್ನಿಕ್. ಹೋಗಿದ್ದಿದ್ದರೆ ಮೀನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಶಿ ಹ್ಯಾಡ್ ಗಾನ್. ಇಫ್ ಶಿ ಹ್ಯಾಡ್ ಗಾನ್ ಅ ಪಿಕ್ನಿಕ್, ಅವಳಿಗೆ ಬಹಳಷ್ಟು ಮಜಾ ಆಗಿರುತ್ತಿತ್ತು. ಶಿ ವುಡ್ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಫನ್. ಆಗಿರ್ತಿತ್ತು. ವುಡ್ ಹ್ಯಾವ್ ಹ್ಯಾಡ್. ಗೈಸ್, ಸಬ್ಜೆಕ್ಟ್ ಏನೇ ಇರಲಿ, ಅಂದರೆ ಐ, ಯು, ವಿ, ದೇ ಏನೇ ಇದ್ರೂ ವುಡ್ ಹ್ಯಾವ್ ಅಂತಲೇ ಯೂಸ್ ಮಾಡಬೇಕು. ಇಲ್ಲಿರುವ ಹ್ಯಾಡ್ ಮೇನ್ ವರ್ಬ್ ಹ್ಯಾವ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈಸ್ ಹ್ಯಾಡ್. ಸೊ ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್ ಯೂಸ್ ಮಾಡಿದರೆ ಅದಾದಮೇಲೆ ಬರುವ ಮೇನ್ ವರ್ಬ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲೇ ಇರಬೇಕು. ಸೊ ಇಲ್ಲಿರುವ ಹ್ಯಾಡ್ ಮೇನ್ ವರ್ಬ್ ಹ್ಯಾವ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸಪೋಸ್ ಮೇನ್ ವರ್ಬ್ ಈಟ್ ಅಂತ ಇದ್ದಿದ್ರೆ ನಾವು ಅದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಈಟನ್ ಅಂತ ಯೂಸ್ ಮಾಡ್ತಿದ್ವಿ. ಈಟ್, ಏಟ್, ಈಟನ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಈಟ್. ಗೈಸ್, ಹ್ಯಾವ್, ಹ್ಯಾಡ್, ಹ್ಯಾಸ್ನ ನಾವು ಮೇನ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಅದೇ ರೀತಿ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಹಾಗಾಗಿ ನಮಗೆ ಆ ವರ್ಡ್ ಯೂಸ್ ಮಾಡಿದಾಗೆಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ನೀವು ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಸೆಂಟೆನ್ಸ್. ಟೀಚರ್ ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡಿದ್ದರೆ ನಾನು ಅದನ್ನು ನಿನಗೆ ಹೇಳುತ್ತಿದ್ದೆ. ಟೀಚರ್ ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡಿದ್ದರೆ ನಾನು ಅದನ್ನು ನಿನಗೆ ಹೇಳುತ್ತಿದ್ದೆ. ಟೀಚರ್ ಹೇಳಿದ್ದನ್ನು, ವಾಟ್ ದ ಟೀಚರ್ ಸೆಡ್, ನಾನು ಅರ್ಥ ಮಾಡಿಕೊಂಡಿದ್ದರೆ, ಇಫ್ ಐ ಅಂಡರ್ಸ್ಟೂಡ್. ಸೆಂಟೆನ್ಸ್ ರೀಅರೇಂಜ್ ಮಾಡಿದಾಗ, ಇಫ್ ಐ ಅಂಡರ್ಸ್ಟೂಡ್ ವಾಟ್ ದ ಟೀಚರ್ ಸೆಡ್, ನಾನು ಅದನ್ನು ನಿನಗೆ ಹೇಳುತ್ತಿದ್ದೆ. ಐ ಕುಡ್ ಟೆಲ್ ಯು. ಇಲ್ಲಿ ಕುಡ್ ಅನ್ನೋದು ಕ್ಯಾನ್ನ ಪಾಸ್ಟ್ ಫಾರ್ಮ್. ಸೊ ಪಾಸ್ಟ್ ಅಬಿಲಿಟಿನ ಹೇಳುವಾಗ ನಾವು, ಅಥವಾ ಪಾಸ್ಟ್ ಸಾಮರ್ಥ್ಯದ ಬಗ್ಗೆ ನಾವು ಹೇಳುವಾಗ ಕುಡ್ ಯೂಸ್ ಮಾಡ್ತೀವಿ. ನಾನು ಹೇಳ್ತಿದ್ದೆ ಅಥವಾ ನನಗೆ ಹೇಳಲಿಕ್ಕೆ ಆಗ್ತಿತ್ತು, ನನಗೆ ಹೇಳಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳುವಾಗ ಐ ಕುಡ್ ಟೆಲ್ ಯು ಅಂತ ಹೇಳ್ತೀವಿ. ಇಫ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ದ ಟೀಚರ್ ಸೆಡ್, ಐ ಕುಡ್ ಟೆಲ್ ಯು. ಲುಕ್ ಎಟ್ ದ ನೆಕ್ಸ್ಟ್ ಒನ್. ನೀನು ಕಷ್ಟಪಟ್ಟಿದ್ದರೆ ನಿನ್ನ ಪರೀಕ್ಷೆಯನ್ನು ಪಾಸ್ ಮಾಡಿರುತ್ತಿದ್ದೆ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪಾಸ್ಟಲ್ಲಿ ಒಂದಷ್ಟು ದಿನಗಳ ಕಾಲ ನಡೆಯುವಂತಹ ಕೆಲಸ. ಸೊ ನೀನು ಪಾಸ್ಟಲ್ಲಿ ಒಂದಷ್ಟು ದಿನ ಕಷ್ಟಪಟ್ಟಿದ್ದರೆ ಅನ್ನೋ ಮೀನಿಂಗ್ ಬರುತ್ತೆ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್, ನಿನ್ನ ಪರೀಕ್ಷೆಯನ್ನು ಪಾಸ್ ಮಾಡಿರುತ್ತಿದ್ದೆ. ಯು ವುಡ್ ಹ್ಯಾವ್ ಪಾಸ್ಡ್ ಯುವರ್ ಎಕ್ಸಾಮ್. ಪಾಸ್ ಮಾಡಿರುತ್ತಿದ್ದೆ, ವುಡ್ ಹ್ಯಾವ್ ಪಾಸ್ಡ್. ಸೊ ಯು ವುಡ್ ಹ್ಯಾವ್ ಪಾಸ್ಡ್ ಯುವರ್ ಎಕ್ಸಾಮ್. ನಾನು ಆವಾಗಲೇ ಒಂದು ಸೆಂಟೆನ್ಸಲ್ಲಿ ಹೇಳಿದೆ, ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್ ಬಂದಮೇಲೆ ಮೇನ್ ವರ್ಬ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಇರಬೇಕು ಅಂತ. ಇಲ್ಲಿ ಯೂಸ್ ಮಾಡಿರುವ ಪಾಸ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಈ ಸೆಂಟೆನ್ಸ್ ಪಾಸ್ ಮಾಡಬಹುದಿತ್ತು ಅಂತ ಇದ್ದಿದ್ರೆ ಯು ಕುಡ್ ಹ್ಯಾವ್ ಪಾಸ್ಡ್ ಯುವರ್ ಎಕ್ಸಾಮ್ ಅಂತ ಆಗ್ತಿತ್ತು. ಇನ್ ಕೇಸ್ ಈ ಸೆಂಟೆನ್ಸ್ ಪಾಸ್ ಮಾಡಬೇಕಾಗಿತ್ತು ಅಂತ ಇದ್ದಿದ್ರೆ ಯು ಶುಡ್ ಹ್ಯಾವ್ ಪಾಸ್ಡ್ ಯುವರ್ ಎಕ್ಸಾಮ್ ಅಂತ ಆಗ್ತಿತ್ತು. ಸೊ ಈ ಸೆಂಟೆನ್ಸ್, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ಯು ವುಡ್ ಹ್ಯಾವ್ ಪಾಸ್ಡ್ ಯುವರ್ ಎಕ್ಸಾಮ್. ಲುಕ್ ಎಟ್ ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಅವಳ ವಿಳಾಸವನ್ನು ಕಂಡುಕೊಂಡಿದ್ದರೆ ನಾನು ಅವಳಿಗೆ ಆಮಂತ್ರಣವನ್ನು ಕಳುಹಿಸಿರುತ್ತಿದ್ದೆ. ಇಫ್ ಐ ಹ್ಯಾಡ್ ಫೌಂಡ್ ಹರ್ ಅಡ್ರೆಸ್, ನಾನು ಅವಳಿಗೆ ಆಮಂತ್ರಣವನ್ನು ಕಳುಹಿಸಿರುತ್ತಿದ್ದೆ. ಐ ವುಡ್ ಹ್ಯಾವ್ ಸೆಂಡ್ ಹರ್ ಆ್ಯನ್ ಇನ್ವಿಟೇಷನ್. ಇದು ಕೂಡ ಪಾಸ್ಟ್ ಪರ್ಫೆಕ್ಟ್ ಕಂಡೀಷನಲ್ ಸ್ಟೇಟ್ಮೆಂಟೇ. ಇಫ್ ಐ ಹ್ಯಾಡ್ ಫೌಂಡ್ ಹರ್ ಅಡ್ರೆಸ್, ದಿಸ್ ಇಸ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ವುಡ್ ಹ್ಯಾವ್ ಸೆಂಡ್ ಹರ್ ಆ್ಯನ್ ಇನ್ವಿಟೇಷನ್. ಇಲ್ಲಿರುವ ಸೆಂಡಿದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಾನು ಅವಳಿಗೆ ಆಮಂತ್ರಣವನ್ನು ಕಳುಹಿಸಬಹುದಿತ್ತು ಅಂತ ಇದ್ದಿದ್ರೆ ಐ ಕುಡ್ ಹ್ಯಾವ್ ಸೆಂಡ್ ಹರ್ ಆ್ಯನ್ ಇನ್ವಿಟೇಷನ್ ಅಂತ ಬರುತ್ತೆ. ಅದೇ ನಾನು ಅವಳಿಗೆ ಆಮಂತ್ರಣವನ್ನು ಕಳುಹಿಸಬೇಕಿತ್ತು ಅಂತ ಇದ್ದಿದ್ರೆ ಐ ಶುಡ್ ಹ್ಯಾವ್ ಸೆಂಡ್ ಹರ್ ಆ್ಯನ್ ಇನ್ವಿಟೇಷನ್. ನೆಕ್ಸ್ಟ್ ವಾಕ್ಯ ನೋಡಿ. ಅವಳಿಗೆ ಅವನ ಫೋನ್ ನಂಬರ್ ಸಿಕ್ಕಿದ್ದಿದ್ದರೆ ಅವಳು ಅವನನ್ನು ತಿದ್ದಳು.
ಅವಳಿಗೆ ಅವನ ಫೋನ್ ನಂಬರ್ ಸಿಕ್ಕಿದ್ದರೆ ಅವಳು ಅವನನ್ನು ಪಾರ್ಟಿಗೆ ಕರೆದಿರುತ್ತಿದ್ದಳು. ಅವಳಿಗೆ ಅವನ ಫೋನ್ ನಂಬರ್ ಸಿಕ್ಕಿದ್ದು ಇಫ್ ಶಿ ಹ್ಯಾಡ್ ಫೌಂಡ್ ಹಿಸ್ ಫೋನ್ ನಂಬರ್. ಇಫ್ ಶಿ ಹ್ಯಾಡ್ ಫೌಂಡ್ ಹಿಸ್ ಫೋನ್ ನಂಬರ್. ಇಲ್ಲಿ ಫೌಂಡ್ ಅನ್ನೋದು ಫೈಂಡ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಗೈಸ್ ನಿಮ್ಗೆ ಗೊತ್ತಿರುತ್ತೆ ಪರ್ಫೆಕ್ಟ್ ಟೆನ್ಸಲ್ಲಿ ಮೇನ್ ವರ್ಬ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಮೇನ್ ವರ್ಬ್ ಫೈಂಡ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇಸ್ ಫೌಂಡ್. ಇಫ್ ಶಿ ಹ್ಯಾಡ್ ಫೌಂಡ್ ಹಿಸ್ ಫೋನ್ ನಂಬರ್. ಅವಳು ಅವನನ್ನು ಪಾರ್ಟಿಗೆ ಕರೆದಿರುತ್ತಿದ್ದಳು. ಶಿ ಮೈಟ್ ಹ್ಯಾವ್ ಕಾಲ್ಡ್ ಹಿಮ್ ಫಾರ್ ದ ಪಾರ್ಟಿ. ಮೈಟ್ನ ನಾವು ಸ್ಟ್ರಾಂಗ್ ಪಾಸಿಬಿಲಿಟಿ ಇದ್ದಾಗಲೂ ಯೂಸ್ ಮಾಡ್ತೀವಿ. ಸೊ ಶಿ ಮೈಟ್ ಹ್ಯಾವ್ ಕಾಲ್ಡ್ ಹಿಮ್ ಫಾರ್ ದ ಪಾರ್ಟಿ. ಅವಳು ಅವನನ್ನು ಪಾರ್ಟಿಗೆ ಕರೆದಿರುತ್ತಿದ್ದಳು. ಸೊ ದ ಸೆಂಟೆನ್ಸ್ ಈಸ್ ಇಫ್ ಶಿ ಹ್ಯಾಡ್ ಫೌಂಡ್ ಹಿಸ್ ಫೋನ್ ನಂಬರ್ ಶಿ ಮೈಟ್ ಹ್ಯಾವ್ ಕಾಲ್ಡ್ ಹಿಮ್ ಫಾರ್ ದ ಪಾರ್ಟಿ. ದ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವನು ನನ್ನೊಂದಿಗೆ ಮಾತನಾಡಿದಿದ್ದರೆ ನಾನು ಅವನನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಅವನು ನನ್ನೊಂದಿಗೆ ಮಾತನಾಡಿದಿದ್ದರೆ ನಾನು ಅವನನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಅವನು ನನ್ನೊಂದಿಗೆ ಮಾತನಾಡಿದಿದ್ದರೆ ಇಫ್ ಹಿ ಹ್ಯಾಡ್ ಟಾಕ್ ಟು ಮೀ. ಇಫ್ ಹಿ ಹ್ಯಾಡ್ ಟಾಕ್ ಟು ಮೀ. ದಿಸ್ ಸೆಂಟೆನ್ಸ್ ಆಲ್ಸೋ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಟಾಕ್ಡ್ ಅನ್ನೋದು ಟಾಕ್ ಇದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಾನು ಅವನನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಐ ವುಡ್ ಹ್ಯಾವ್ ಲಿಸನ್ ಟು ಹಿಮ್. ಐ ವುಡ್ ಹ್ಯಾವ್ ಲಿಸನ್ ಟು ಹಿಮ್. ಲಿಸನ್ ಅಂದರೆ ಕೇಳಿಸ್ಕೊಳ್ಳೋದು. ಐ ವುಡ್ ಹ್ಯಾವ್ ಲಿಸನ್ ಟು ಹಿಮ್. ಲಿಸನ್ಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಲಿಸನ್. ನೆಕ್ಸ್ಟ್ ವಾಕ್ಯ, ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿದ್ದರೆ ನಾವು ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದೆವು. ಆದರೆ ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿಲ್ಲ. ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿದ್ದರೆ ನಾವು ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದೆವು. ಆದರೆ ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿಲ್ಲ. ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿದ್ದರೆ ಇಫ್ ಇಟ್ ಹ್ಯಾಡ್ ರೈನ್ ಲಾಸ್ಟ್ ವೀಕೆಂಡ್. ಇಫ್ ಇಟ್ ಹ್ಯಾಡ್ ರೈನ್ ಲಾಸ್ಟ್ ವೀಕೆಂಡ್. ಇಲ್ಲಿ ರೈನ್ಡ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ರೈನ್. ಲಾಸ್ಟ್ ವೀಕೆಂಡ್ ಅಂದರೆ ಕಳೆದ ವಾರಾಂತ್ಯ. ಇಫ್ ಇಟ್ ಹ್ಯಾಡ್ ರೈನ್ ಲಾಸ್ಟ್ ವೀಕೆಂಡ್. ನಾವು ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದೆವು. ವಿ ವುಡ್ ಹ್ಯಾವ್ ಸ್ಟೇಡ್ ಎಟ್ ಹೋಮ್. ವಿ ವುಡ್ ಹ್ಯಾವ್ ಸ್ಟೇಡ್ ಎಟ್ ಹೋಮ್. ಹಿಯರ್ ಸ್ಟೇಡ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಸ್ಟೇ. ಸ್ಟೇ ಮೀನ್ಸ್ ಉಳಿದುಕೊಳ್ಳುವುದು. ವಿ ವುಡ್ ಹ್ಯಾವ್ ಸ್ಟೇಡ್ ಎಟ್ ಹೋಮ್. ಇಫ್ ಇಟ್ ಹ್ಯಾಡ್ ರೈನ್ ಲಾಸ್ಟ್ ವೀಕೆಂಡ್ ವಿ ವುಡ್ ಹ್ಯಾವ್ ಸ್ಟೇಡ್ ಎಟ್ ಹೋಮ್. ಆದರೆ ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿಲ್ಲ. ಆದರೆ ಕಳೆದ ವಾರಾಂತ್ಯದಲ್ಲಿ ಮಳೆಯಾಗಿಲ್ಲ. ಬಟ್ ಇಟ್ ಡಿಡಿಂಟ್ ರೈನ್ ಲಾಸ್ಟ್ ವೀಕೆಂಡ್. ಬಟ್ ಇಟ್ ಡಿಡಿಂಟ್ ರೈನ್ ಲಾಸ್ಟ್ ವೀಕೆಂಡ್. ಡಿಡಿಂಟ್ ಮೀನ್ಸ್ ಡಿಡ್ ನಾಟ್. So the complete sentence is if it had rained last weekend we would have stayed at home but it did not rain last weekend. ಗೈಸ್ ಇದಾಗಿತ್ತು ಇವತ್ತಿನ ಕನ್ನಡದಿಂದ ಇಂಗ್ಲೀಷ್ಗೆ ಒಂದಷ್ಟು ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡಿರೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.